ಇಂದಿನ ಆಧುನಿಕ ಕಾಲಘಟ್ಟದಲ್ಲಿ ಸಂಪೂರ್ಣ ಭಾರತೀಯ ಶಿಕ್ಷಣವನ್ನು ಕೊಡುವುದು ಕಷ್ಟ ಸಾಧ್ಯ. ಆದರೆ ಕನಿಷ್ಠ ಪಕ್ಷ ಶಿಕ್ಷಣದಲ್ಲಿ ಭಾರತೀಯತೆ ತರುವ ಮೂಲಕ ನಮ್ಮ ಸಂಸ್ಕೃತಿಯನ್ನ ಮುಂದಿನ ಪೀಳಿಗೆಗೆ ಹಸ್ತಾಂತರಿಸಬೇಕು ಎನ್ನುವ ಉನ್ನತ ದೃಷ್ಟಿಕೋನದೊಡನೆ ರಾಷ್ಟ್ರೋತ್ಥಾನ ಪರಿಷತ್ನ ಸಿಬಿಎಸ್ಇ ಶಾಲೆಗಳು ಪ್ರಾರಂಭವಾದವು. ಬೆಂಗಳೂರಿನಲ್ಲಿ ನಾವು ಪ್ರಮುಖವಾಗಿ 3 ಸಿಬಿಎಸ್ಇ ಶಾಲೆಗಳನ್ನು ಮಾಡಿದ್ವಿ. ಜನರಲ್ ಶಿಕ್ಷಣದಿಂದ ಏನು ವಿಷಯಗಳನ್ನು ಕಲಿಯೋದ್ರ ಜೊತೆಗೆ ಅವರಲ್ಲಿ ಸಂಸ್ಕೃತಿಯ ಅರಿವು, ಅವರಲ್ಲಿ ಉತ್ತಮವಾದ ಸಂಸ್ಕಾರ, ಇದು ನಮ್ಮ ಶಾಲೆಯಲ್ಲಿ ಸಿಗಬೇಕು. ಈ ಕಾರಣದಿಂದಾಗಲೇ ನಾವು ಶಾಲೆ ಮಾಡಿದಾಗ ನಮ್ಮ ಶಾಲೆಯ ವಿಶೇಷವಾದಂಥ ಒತ್ತು ಈ ವಿಷಯಗಳಲ್ಲಿ, ಅದು ಇಡೀ ಶಾಲೆಯ ದಿನದ ಎಲ್ಲ ಚಟುವಟಿಕೆ, ವರ್ಷದ ಎಲ್ಲ ಚಟುವಟಿಕೆಗಳಲ್ಲಿ ಅದು ಹಾಸುಹೊಕ್ಕಾಗಿ ಬರೋ ಹಾಗೆ ಒಂದು ಶಾಲಾ ಚಟುವಟಿಕೆ ಯೋಜನೆಯನ್ನೇ ನಾವು ಮಾಡಿದ್ವಿ. ಅಷ್ಟೇ ಅಲ್ಲ, ನಾವು ಅದಕ್ಕೆ ಬೇಕಾಗಿರುವಂಥ ಕರಿಕ್ಯುಲಮ್ ಡೆವಲಪ್ಮೆಂಟ್ ಜೊತೆಗೆ ಪಠ್ಯಪುಸ್ತಕಗಳನ್ನು ಕೂಡ ನಾವೇ ಪ್ರಕಟ ಮಾಡಿ ಅದರಲ್ಲಿ ಎಲ್ಲ ವಿಷಯಗಳು ಅಡಕ ಆಗಬೇಕು. ಒಂದು ಭಾರತದ ಬಗ್ಗೆ ಅವರಿಗೆ ಒಂದು ಹೆಮ್ಮೆ, ನಮ್ಮ ಸಂಸ್ಕೃತಿಯ ಬಗ್ಗೆ ಅವರಿಗೆ ತಿಳುವಳಿಕೆ, ಅವರ ನಡವಳಿಕೆಗಳು ಒಂದು ಸಂಸ್ಕಾರದಿಂದ ಕೂಡಿರೋ ಹಾಗಿರಬೇಕು. ಇದು ನಮ್ಮ ಶಾಲೆಯ ಮುಖ್ಯವಾದ ಉದ್ದೇಶ. ಈ ಉದ್ದೇಶದ ಶಾಲೆಗಳನ್ನು ನಾವು ಬೆಂಗಳೂರಿನಲ್ಲಿ ಸಿಬಿಎಸ್ಇ ಶಾಲೆ ಮಾಡಿದ್ವಿ. ಅದರಿಂದ ಬಹಳ ಒಳ್ಳೆ ಪ್ರತಿಕ್ರಿಯೆ ಬಂದಿದೆ, ಪೋಷಕರಿಂದ, ಮಕ್ಕಳಿಂದ, ಸಮಾಜದಿಂದ. ಈ ಶಾಲೆಗಳನ್ನು ಇನ್ನೂ ಹೆಚ್ಚು ಮಾಡಬೇಕು, ಹೆಚ್ಚು ಜನರಿಗೆ ತಲುಪಬೇಕು ಅನ್ನೋದು ಒಂದು ಸಮಾಜದ ಅಪೇಕ್ಷೆ. ಆದರೆ ರಾಷ್ಟ್ರೋತ್ಥಾನ ಒಂದು ಸಂಸ್ಥೆ ನಮ್ಮ ರಾಜ್ಯದ ಎಲ್ಲ ಮಕ್ಕಳನ್ನ ತಲುಪೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದ್ರೆ ನಮ್ಮ ರಾಜ್ಯದಲ್ಲಿ ಈಗ 75,000 ಶಾಲೆಗಳಿದೆ. ಅದರಲ್ಲಿ 1,20,00,000 ಮಕ್ಕಳು ಕಲಿತಾ ಇದ್ದಾರೆ. ಅದಕ್ಕೆ ನಾವು ಒಂದು ಅಂದ್ಕೊಂಡ್ವಿ, ನಾವು ಮಾದರಿ ಶಾಲೆಗಳನ್ನು ಮಾಡೋಣ. ಆ ಶಾಲೆಗಳ ಮೂಲಕ ಸಮಾಜದಲ್ಲಿ ಒಂದು ಜಾಗೃತಿ ಉಂಟಾಗಲಿ. ಎಲ್ಲ ಶಾಲೆಗಳು ರಾಷ್ಟ್ರೋತ್ಥಾನದ ಶಾಲೆ ಏನು ಕಲಿಸುತ್ತೋ, ಯಾವ ರೀತಿ ನಡೆಸ್ತೀವೋ ಅದರಿಂದ ಪ್ರಭಾವ ಉಂಟಾಗಲಿ. ಹಾಗಾಗಿ ಈ ಕೋಟ್ಯಾಂತರ ಮಕ್ಕಳಿಗೆ ರಾಷ್ಟ್ರೋತ್ಥಾನ ಏನು ಯೋಚನೆ ಮಾಡ್ತಾ ಇದೆ, ಏನು ಪ್ರಯೋಗಗಳನ್ನು ಮಾಡಿದೆ, ಅದರ ಫಲಶ್ರುತಿ ಆ ಮಕ್ಕಳಿಗೆ ತಲುಪಬೇಕು. ಅದಕ್ಕಾಗಿ ನಾವು ಪ್ರತಿ ಜಿಲ್ಲಾ ಕೇಂದ್ರದಲ್ಲಿ ಒಂದು ಶಾಲೆ ಮಾಡಬೇಕು, ಜಿಲ್ಲೆಗೊಂದು ಶಾಲೆ. ಆ ಶಾಲೆ ಒಂದು ಮಾದರಿ ಶಾಲೆಯಾಗಿ ಬೆಳಿಬೇಕು ಮತ್ತು ನಮ್ಮ ಶಾಲೆ ಆ ಜಿಲ್ಲೆಯ ಎಲ್ಲ ಶಾಲೆಗಳ, ಎಲ್ಲ ಶಿಕ್ಷಕರ, ಎಲ್ಲ ವಿದ್ಯಾರ್ಥಿಗಳ ಮೇಲೆ ಪ್ರಭಾವ ಮಾಡಬೇಕು. ಅದ್ರ ಮೂಲಕ ನಾವು ಎಲ್ಲರ ಮಕ್ಕಳನ್ನು ತಲುಪೋಕ್ಕೆ ಸಾಧ್ಯ ಆಗಬೇಕು. ಇದು ನಮ್ಮ ಆಸೆ. ನಾವೇನು ಒಂದು ಒಳ್ಳೆಯ ವ್ಯವಸ್ಥೆಗಳನ್ನು ನಿರ್ಮಾಣ ಮಾಡಿದ್ದೀವಿ, ವಾಟ್ ಕ್ಯಾನ್ ಬಿ ಕಾಲ್ಡ್ ಎಸ್ ಬೆಸ್ಟ್ ಪ್ರಾಕ್ಟೀಸಸ್, ಅವು ಎಲ್ಲ ಶಾಲೆಗೂ ಸಿಗಬೇಕು, ಅದ್ರ ಪ್ರಭಾವ ಆಗಬೇಕು. ಈ ದೃಷ್ಟಿಯಿಂದ ನಾವು ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಒಂದೊಂದು ಶಾಲೆ ತೆಗಿಬೇಕು ಅಂತ ಪ್ರಯತ್ನ ಮಾಡಿದ್ದೀವಿ. ಸಮಾಜದಿಂದ ನಮಗೆ ಸಿಗ್ತಾ ಇರುವಂಥ ಏನು ಒಂದು ಪ್ರೇರಣೆ, ಉತ್ಸಾಹ ಮತ್ತು ಬೆಂಬಲ, ಅದು ನಮ್ಮನ್ನು ಮುಂದೆ ಹೋಗೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಸಮಾಜದಿಂದ ಜನ ಬಂದು ತಮ್ಮ ಜಿಲ್ಲೆಗಳಲ್ಲಿ ಶಾಲೆಗಳು ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ನಾವು ಆ ಪ್ರಯತ್ನದಲ್ಲಿ ಮುಂದಿದ್ದೀವಿ. ಇದು ಇಡೀ ರಾಜ್ಯದ ಶಾಲೆಯ ಮಕ್ಕಳ ಮೇಲೆ ಸಂಸ್ಕೃತಿ, ಸಂಸ್ಕಾರ, ಶಿಕ್ಷಣ ಒಂದು ಸೂರಿನಡೆ ಸಿಗೋದಕ್ಕೆ ರಾಷ್ಟ್ರೋತ್ಥಾನದ ಒಂದು ಚಿಕ್ಕ ಪ್ರಯತ್ನ. ಪ್ರತಿ ಜಿಲ್ಲೆಯಲ್ಲಿಯೂ ಈ ರೀತಿಯ ಮಾದರಿ ಶಾಲೆಯನ್ನು ಪ್ರಾರಂಭಿಸಬೇಕು ಎನ್ನುವುದು ಪರಿಷತ್ನ ಮಹತ್ವಾಕಾಂಕ್ಷೆಯ ಯೋಜನೆ. ಈ ನಿಟ್ಟಿನಲ್ಲಿ ಸಂಸ್ಥೆಯು ಈಗಾಗಲೇ ಒಟ್ಟು 20 ಶಾಲೆಗಳನ್ನು ಪ್ರಾರಂಭಿಸಿದ್ದು, ಮುಂದಿನ ದಿನಗಳಲ್ಲಿ ಉಳಿದ ಜಿಲ್ಲೆಗಳಲ್ಲೂ ಶಾಲೆಗಳನ್ನು ತೆರೆಯಲಾಗುತ್ತದೆ.